ದಕ್ಷಿಣ ಭಾರತದ ಕುಂಭಮೇಳ ಖ್ಯಾತಿಯ ಗವಿಸಿದ್ದೇಶ್ವರ ಜಾತ್ರೆಗೆ ಅದ್ದೂರಿ ಸಿದ್ಧತೆನೇ ನಡೀತಾ ಇದೆ. ಈಗ ನೀವು ದೃಶ್ಯದಲ್ಲಿ ನೋಡ್ತಿರ್ಬೋದು, ರಥೋತ್ಸವ ಸಾಗುವಂತ ಮಾರ್ಗದುದ್ದಕ್ಕೂ ಒಂದು ರಂಗೋಲಿಯ ಬಣ್ಣ ಬಣ್ಣದ ರಂಗೋಲಿ ಕೂಡ ಇಲ್ಲಿ ಗಮನ ಸೆಳೀತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ಜನರು ಬಂದು ರಂಗೋಲಿ ಮುಂದೆ ನಿಂತು ಒಂದು ಸೆಲ್ಫಿಯನ್ನ ಕ್ಲಿಕ್ಕಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ರಥೋತ್ಸವ ಇದೇ ಮಾರ್ಗವಾಗಿ ಸುಮಾರು 500 ಮೀಟರ್ ಹೋಗುತ್ತೆ. ಹೀಗಾಗಿ ಅಲ್ಲಿ ಹೋಗುವಂತ ಮಾರ್ಗದುದ್ದಕ್ಕೂ ಬಣ್ಣ ಬಣ್ಣದ ರಂಗೋಲಿಗಳನ್ನ, ಚಿತ್ತಾರಗಳನ್ನ ಬಿಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ವಿವಿಧ ರೀತಿಯಂತ ರಂಗೋಲಿಗಳು, ಕೆಲವೊಂದಿಷ್ಟು ಜಾಗೃತಿಯನ್ನ ಮೂಡಿಸುವಂತ ರಂಗೋಲಿಗಳು ಕೂಡ ಇಲ್ಲಿ ಮೂಡಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಕೊಪ್ಪಳ ಗವಿಮಠದ ಶ್ರೀಗಳು ಅಭಿನವ ಶ್ರೀಗಳು ಒಂದು ಸಾಕಷ್ಟು ಹೋರಾಟವನ್ನ ಕಾರ್ಖಾನೆ ವಿಚಾರವಾಗಿ ಒಂದು ಮಾಡ್ತಾ ಇದ್ರು. ಆ ಕಾರ್ಖಾನೆ ವಿಚಾರವಾಗಿ ಮಾಡ್ತಿರುವಂತ ಹೋರಾಟ ಅದು ಅಷ್ಟೊಂದು ಯಶಸ್ವಿ ಆಗ್ತಿಲ್ಲ. ಅಂದ್ರೆ ಅಲ್ಲಿನ ಸರ್ಕಾರ ಮಾತನ್ನ ಕೇಳ್ತಿಲ್ಲ. ಆ ಕಾರ್ಖಾನೆಯಿಂದ ಆಗುವಂತ ಹಾನಿಗಳು ಯಾವ ರೀತಿ ಇದೆ ಅನ್ನೋದನ್ನ ಬಿಂಬಿಸುವಂತ ರಂಗೋಲಿ ಚಿತ್ರ ಇದು. ಸೇವ್ ಮಿ ಅಂತ ಹೇಳಿ ಒಂದು ಟ್ಯಾಗ್ ಲೈನ್ ಅನ್ನ ಕೊಟ್ಟು ಈ ಕಾರ್ಖಾನೆ ಹೊಗೆಯನ್ನ ಉಗುಳುತ್ತೆ. ಇದರಿಂದ ಹಳ್ಳಿಯ ಜನರಿಗೆ ಸಾಕಷ್ಟು ಅನಾನುಕೂಲ ಆಗ್ತಾ ಇದೆ. ಅದರ ಮೇಲೆ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಬಿಂಬಿಸುವ ರೀತಿಯಲ್ಲಿ ಈ ರೀತಿಯಂತ ಒಂದು ರಂಗೋಲಿಯ ಚಿತ್ತಾರವನ್ನ ಬಿಡಿಸಿರುವಂತದ್ದು. ಇನ್ನು ಬೆಳಗ್ಗೆಯಿಂದಲೂ ಕೂಡ ಒಂದು ರಥೋತ್ಸವಕ್ಕೆ ಬಂದು ಜನರು ಕಾಯಿ ಹೊಡೆಯುವಂತ ಕೆಲಸ ಕೂಡ ಆಗ್ತದೆ. ಅಂದ್ರೆ ಹರಕೆಯನ್ನ ಕಟ್ಕೊಂಡಿರ್ತಾರೆ. ಹರಕೆಯನ್ನ ಕಟ್ಕೊಂಡವರು ಈ ರೀತಿಯಾಗಿ ಒಂದು ಕಾಯಿಯನ್ನ ಒಡೆದು ತಮ್ಮ ಹರಕೆಯನ್ನ ತೀರಿಸುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ಪಾದಯಾತ್ರೆಯ ಮೂಲಕ ಜಾತ್ರೆಗೆ ಆಗಮಿಸ್ತಾನೆ ಇದ್ದಾರೆ. ಅವರು ಸಾಕಷ್ಟು ದಿನಗಳು ಅಂದ್ರೆ ಅವ್ರದ್ದು ಒಂದು ಗವಿಸಿದ್ದೇಶ್ವರ ಜಾತ್ರೆಗೆ ಬಂದು ಅವರ ಇಲ್ಲಿ ದರ್ಶನವನ್ನ ಪಡೆದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ಇನ್ನೊಂದು ನೋಡಿ ರಂಗೋಲಿಯಲ್ಲಿ ಅಮ್ಮನ ಮಡಿಲು ಅಂತ ಹೇಳಿ, ಅದರಲ್ಲೂ ಕೂಡ ತಾಯಿ ಮಡಿಲು, ಯಾರು ಅದನ್ನ ತುಂಬೋಕಾಗಲ್ಲ ಅನ್ನೋ ರೀತಿಯಲ್ಲಿ ಇದೊಂದು ರಂಗೋಲಿಯನ್ನ ಇಲ್ಲಿ ಬಿಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಆ ರಂಗೋಲಿಗಳನ್ನ ಸಾಕಷ್ಟು ಪ್ರಮಾಣದಲ್ಲಿ ಜನ ಬರೋದ್ರಿಂದಲೂ ಕೂಡ ಅದನ್ನು ಕಾಯುವಂತ ಕೆಲಸ ಇಲ್ಲಿನ ಸೆಕ್ಯೂರಿಟಿಗಳು ಕೂಡ ಮಾಡ್ತಾನೆ ಇದ್ದಾರೆ. ಅದ್ದೂರಿಯಾಗಿ ಜಾತ್ರೆ ನೆರವೇರುತ್ತೆ. ಸುಮಾರು 5 ಲಕ್ಷಕ್ಕೂ ಅಧಿಕ ಜನರು ಬರ್ತಾರೆ. 5 ಲಕ್ಷಕ್ಕೂ ಜನರು ಈ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಅದಕ್ಕಾಗಿನೇ ಅದನ್ನ ದಕ್ಷಿಣ ಭಾರತದ ಕುಂಭಮೇಳ ಅಂದ್ರೆ ಅತಿ ಹೆಚ್ಚು ಜನ ಸೇರುವಂತ ಜಾತ್ರೆ. ನೀವು ನೋಡ್ತಿರ್ಬೋದು, ಕಳಸಾರೋಹಣ ಆಗಿದೆ. ಸಾಯಂಕಾಲ 5 ಗಂಟೆಗೆ ಸರಿಯಾಗಿ ರಥೋತ್ಸವ ಆರಂಭ ಆಗುತ್ತೆ. ಆ ರಥೋತ್ಸವದಲ್ಲೂ ಸಾಕಷ್ಟು ಪ್ರಮಾಣದಲ್ಲಿ ಕಿಕ್ಕಿರಿದು ಜನ ಸೇರ್ತಾರೆ. ಹೀಗಾಗಿನೇ ಇದನ್ನ ದಕ್ಷಿಣ ಭಾರತದ ಕುಂಭಮೇಳ ಅಂದ್ರೆ ಅತಿ ಹೆಚ್ಚು ಜನ ಸೇರಿ ನಡೆಯುವಂತ ಜಾತ್ರೆ ದಕ್ಷಿಣ ಭಾರತದಲ್ಲಿ. ಒಂದು ಅದ್ದೂರಿ ಜಾತ್ರೆ ಅಂತಾನೆ ಹೇಳ್ಬೋದು. ಇದು ಜಾಗೃತಿಗಾಗಿ ನಡೆಯುವಂತ ಜಾತ್ರೆ. ಎಲ್ಲಾ ಜಾತ್ರೆಗಳು ಕೂಡ ಒಂದು ಉತ್ಸವ ಇರುತ್ತೆ. ಅಲ್ಲಿ ಧಾರ್ಮಿಕ ಚಿಂತನೆ, ಧಾರ್ಮಿಕ ವಿಚಾರಗಳಿರುತ್ತೆ. ಆದ್ರೆ ಇಲ್ಲಿ ಅನೇಕ ವಿಚಾರಗಳ ಬಗ್ಗೆ ಕೂಡ ಜಾಗೃತಿ ಮೂಡಿಸುವಂತ ಕೆಲಸ ಕೂಡ ಆಗುತ್ತೆ. ಮಹಿಳೆಯರು, ಮಕ್ಕಳು ಬೆಳಗ್ಗೆಯಿಂದಲೂ ಕೂಡ ಬಂದು ಈ ರೀತಿಯಾದಂತ ದರ್ಶನವನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಹಿಳೆಯರಿದ್ದಾರೆ, ಮಾತಾಡ್ಸೋಣ ಏನ್ ಹೇಳ್ತಾರಂತ. ಅಮ್ಮ, ಎಲ್ಲಿಂದ ಬಂದಿರೋದು? ಇಲ್ಲಿ ಬರ್ತಿರ್ತೀವ್ರಿ ನಾವು ವರ್ಷ ಸಣ್ಣವರಿದ್ದಾಗಿಂದಾನು ಬರ್ತೇವ್ರಿ. ಏನು ಬೇಡ್ಕೊಂಡ್ರೆ ಒಳ್ಳೇದಾಗತ್ರಿ. ಅಜ್ಜನ್ ಬಾಳ ನಡೀತೈತ್ರಿ ಇಲ್ಲಿ. ನಾನ್ ಸಣ್ಣಕ್ಕಿದ್ದಾಗಿಂದಾನು ಬರ್ತೇನ್ರಿ. ಹಾಕಿದ್ವಿ. ಎಷ್ಟು ಗಂಟೆ ಬಂದ್ರಿ? ನಾವ್ ಬೆಳಗ್ಗೆ 4 ಗಂಟೆಗೆ ಬಂದೇವ್ರಿ. ಪ್ರಸಾದ ಮಾಡಿದ್ರಾ? ಇನ್ನೂ ಇಲ್ಲ. ಏನ್ ಹೇಳ್ತೀರಿ ಯಜಮಾನ್, ಎಲ್ಲಿಂದ ಬಂದಿರಿದ್ರಿ? ನಾವು ಭಾಗ್ಯನಗರದಿಂದ ಬಂದಿವಿ. ಹೌದಾ? ಎಷ್ಟು ವರ್ಷದಿಂದ ಜಾತ್ರೆ ನಡೀತಾ ಇದ್ದೀವಿ? ನಾವು 45-50 ವರ್ಷ ತರ ಹಂಗ ಬರ್ತಾ ಸಣ್ಣವ್ರಿದ್ದಾಗ ಬರ್ತಾ ಇದ್ವಿ ಜಾತ್ರೆಗೆ, ನೋಡ್ತಕ್ಕ ಜಾತ್ರೆ. ಈಗ ಅಜ್ಜವ್ರು ಬಂದಾಗಿದ್ದ ಬಹಳ ಇಂಪ್ರೂವ್ಮೆಂಟ್ ಆಗೈತಿ, ಚಲೋ ನಡಿಯಾಕತ್ತೈತಿ ಜಾತ್ರೆ. ಅಗ್ದಿ ಜನ ಅಗ್ದಿ ಶಾಂತಿಯಿಂದ ಬರ್ತಾರ, ಶಾಂತಿಯಿಂದ ಹೋಗ್ತಾರ. ಅಗ್ದಿ ಜನ ಬಾರಿ ಸಿಕ್ಕಾಪಟ್ಟೆ ಜನ ಸೇರ್ತಾರಲ್ಲ. ಜನ ಸೇರ್ತಾರ. ಎಲ್ಲ ಸುತ್ತಮುತ್ತ ಇಲ್ಲಿ ಹಳ್ಳಿ ಜನ ಎಲ್ಲಾ ಸೇರಿ ಈ ಜಾತ್ರೆ, ಅಜ್ಜರ ಜಾತ್ರೆ ಅಗ್ದಿ ಶಾಂತಿ ರೀತಿಯಿಂದ ಮಾಡ್ತಾರ ಜಾತ್ರೆ. ಅಗ್ದಿ ಆನಂದ ಚಲೋ ನಡೀತೈತಿ ಜಾತ್ರೆ. ಯಾವರಿಂದ ಬಂದಿದ್ರಿ ನೀವು? ನಾವ್ ಇದೇ ಊರು. 4 ಗಂಟೆಗೆ. ಹೌದಾ? ಏನಮ್ಮ ಬೆಳಗ್ಗೆ ಅಷ್ಟೇ ಬಂದು ದೇವ್ರ ದರ್ಶನ ಪಡ್ತೀರಿ? ಏನು ಬೆಳಗಿನ ಜಾವ ದೀನಂತ್ರ ಹಾಕಿ ದರ್ಶನ ಮಾಡಿ ಜನ ಸಿಕ್ಕಾಪಟ್ಟೆ ಬರ್ತಾರೆ. ಸಿಕ್ಕಾಪಟ್ಟೆ. ಇನ್ನು ತೇರಿಗೂ ಕೂಡ ಇಲ್ಲಿಗೆ ನೋಡ್ತಿರ್ಬೋದು. ವಿಶೇಷ ಏನು ಅಂತಂತಂದ್ರೆ ಇಲ್ಲಿ ತಮ್ಮ ಹರಕೆಯನ್ನ ತೀರಿಸುವಂತ ಕೆಲಸವನ್ನ ಕಾಯಿ ಒಡೆದು, ರಥೋತ್ಸವಕ್ಕೆ ಒಂದು ಕಾಯಿನ ಒಡೆದು ತಮ್ಮ ಹರಕೆಯನ್ನ ತೀರಿಸುವಂತ ಇಷ್ಟಾರ್ಥಗಳನ್ನ ಬೇಡಿಕೊಳ್ಳುವಂತೆ, ಏನಾದ್ರೂ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದ ಕೆಲಸದ ವಿಚಾರ ಆಗಿರ್ಬೋದು, ಈ ರೀತಿಯಾಗಿ ಕೆಲವೊಂದಿಷ್ಟು ಹರಕೆಗಳನ್ನ ಜನರು ಕಟ್ಕೊಂಡಿರ್ತಾರೆ. ಆ ಹರಕೆಯನ್ನ ತೀರಿಸುವಂತ ರೀತಿ ಕಾಯಿ ಒಡೆದು ಹರಕೆ ತೀರಿಸುವಂತಾನೆ ಕೆಲಸವನ್ನ ಮಾಡ್ತಾರೆ. ಇದು ಬೆಳಿಗ್ಗೆಯಿಂದಲೂ ಕೂಡ ಜನರ ಬರುವಂತ 3 ಗಂಟೆಯಿಂದಲೂ ಕೂಡ
ಇಲ್ಲಿ ಗವಿಸಿದ್ದೇಶ್ವರ ಜಾತ್ರೆಗೆ ಬರ್ತಾ ಇದ್ದಾರೆ, ಮಠಕ್ಕೆ ಬರ್ತಾನೆ ಇದ್ದಾರೆ. ತಮ್ಮ ದರ್ಶನವನ್ನ ಮಾಡುವಂತ ಕೆಲಸವನ್ನ ಹರಕೆ ತೀರಿಸುವಂತ ದಿನ ನಮಸ್ಕಾರ ಮತ್ತೆ ಕಾಯಿ ಹೊಡೋ ಕೆಲಸ ಈ ರೀತಿಯಾಗಿ ಎಲ್ಲ ನಡೀತಾನೆ ಇದೆ. ಇನ್ನು ಸಾಯಂಕಾಲದ ಹೊತ್ತಿಗೆ ಲಕ್ಷಾಂತರ ಜನ ಸೇರ್ತಾರೆ. ಆ ಲಕ್ಷಾಂತರ ಜನ ಸೇರುವಂತ ಸಾಯಂಕಾಲ 5 ಗಂಟೆಗೆ ರಥೋತ್ಸವ ಆರಂಭ ಆಗುತ್ತೆ. ಕ್ಯಾಮರಾ ಪರ್ಸನ್ ಗುರು ಜೊತೆ ಮಹಾದೇವ್ ಬಿಜಿ, ನ್ಯೂಸ್ ಫಸ್ಟ್ ಕೊಪ್ಪಳ.